ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಒಂದು ಬಿಸ್ನೆಸ್ ಕಾನ್ಫರೆನ್ಸ್ ಇತ್ತು ಅಂತ ನಾನು ಮತ್ತು ನನ್ನ ಟೀಮ್ ಹೋಗಿದ್ವಿ. ಸೊ ಆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಔಟ್ ಆಫ್ ಕಾಲೇಜ್ ನಾನು ಫಸ್ಟ್ ಇವೆಂಟು ಅಟೆಂಡ್ ಮಾಡಿದ್ದಿದೆ ಆಗಿರುತ್ತೆ. ಸೊ ಇವೆಂಟ್ ಆರ್ಗನೈಸ್ ಆಗಿದ್ದು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಸೆಂಟರಲ್ಲಿ. ಮೊದಲೇ ಹೇಳಿದಾಗೆ ಇವೆಂಟ್ ಇದ್ದಿದ್ದು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಸೆಂಟರ್ ಇಂದಿರಾನಗರ ಹತ್ರ. ಸೊ ನಾನು ಕೂಡ ಊರಿಂದ ಹೋಗಿದ್ದೆ ಮತ್ತು ನನ್ನ ಫ್ರೆಂಡ್ ಕೂಡ ಅಲ್ಲಿಂದ ಮನೆಯಿಂದ ಬಂದಳು. ಇಬ್ಬರು ಕೂಡ ಕೆಂಗೇರಿಗೆ ಮೀಟ್ ಆಗಿ ಅಲ್ಲಿಂದ ಇಂದಿರಾನಗರ್ಗೆ ಮೆಟ್ರೋದಲ್ಲಿ ಬಂದ್ವಿ. ನಿಜವಾಗ್ಲೂ ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿದೆ. ನೀವೇ ನೋಡ್ತಾ ಇರ್ಬೋದು. ಎಷ್ಟು ಒಂದು ನಾವೆಲ್ಲೋ ಹೊರಗಡೆ ರೆಸಾರ್ಟ್ಗೆ ಅಥವಾ ಯಾವುದೋ ಕೆಫೆಟೇರಿಯಾಗೆ ಹೋದಾಗಿದೆ ಆ ಥರ ಎಷ್ಟು ಚೆನ್ನಾಗಿ ನೀಟಾಗಿತ್ತು ಪ್ಲೇಸ್. ಎಂಟ್ರೆನ್ಸಲ್ಲಿ ಎಂಟ್ರಿ ಆಗ್ತಾ ಇದ್ದಾಗೆ ಫಿಶ್ಗಳು ಅಕ್ವೇರಿಯಮ್ ಥರ ಮಾಡಿದರು ಅಲ್ಲಿ ಸೈಡಲ್ಲಿ. ಸೊ ಅದು ತುಂಬ ಚೆನ್ನಾಗಿತ್ತು ಮತ್ತು ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದರು. ಸೊ ಅದರದ್ದೆಲ್ಲ ಕ್ಲಿಪ್ ತೊಗೋತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ. ಒಂದು ವೀಡಿಯೋನ ನಾನು ಕಂಪ್ಲೀಟ್ ರಾಗೆ ಇಟ್ಟಿರ್ತೀನಿ, ಬಿಕಾಸ್ ಅಲ್ಲಿ ಏನು ಟಾಕ್ ನಡೀತು, ಯಾವ್ಯಾವ ಟಾಪಿಕ್ ಮೇಲೆ ನಡೀತು ಅಂತ ಒಂದು ಬೇಸಿಕ್ ಐಡಿಯಾ ಇರಲಿ ಅಂತ. ಮತ್ತು ಸುಮ್ಮನೆ ಇದಕ್ಕೆಲ್ಲ ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಫರ್ದರ್ ವೀಡಿಯೋನ ನಾನು ಫುಲ್ಲು ಕಂಪ್ಲೀಟ್ ರಾಗೆ ಇಟ್ಟಿರ್ತೀನಿ. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ, ಯಾಕಂದರೆ ಇದು ನಮ್ಮ ಫಸ್ಟ್ ಇವೆಂಟ್ ಆಗಿತ್ತು. ಸೊ ಆಲ್ಮೋಸ್ಟ್ ಚೇರೆಲ್ಲ ಎಂಟಿಯಾಗೇ ಇದೆ ಸ್ಟಾರ್ಟಿಂಗು. 3, 2, 1. You all to the Energy Innovation Circuit Chapter 1, which is an ecosystem building event convened under the Renewable Energy Incubation Center. Today we have with us in this room founders, industry leaders, researchers, investors, and all the other ecosystem players to try and who is the managing director and CEO of RE Connect Energy. We have Mr. Sanjay Parasamudram, who is the CEO of 7 Rays Semiconductor. And joining us shortly would be Mr. N. Amarnath, the CEO of KSPDCL. And to moderate this discussion, we have Mr. Nihal Chaudhary, who is the AVP of Climate COE at NSRCell. Over to you, Nihal. Can you hear me all right? Yes. Okay, fantastic. And so, put all of those together and it kind of made sense for us to say, can we try and look at what bringing intelligence and smartness to... When you say EV company full stack, you have the charging infra? Yes, we have. So for me it's different. So I have the charging, parking, vehicles, drivers, delivery boys, the full stack since 2020. Okay. But my question was actually on life of India's citizens, which includes ಹಾಗೆ ಕಂಪ್ನಿ CEO ಸ್ಟಾಕ್ ಆದಮೇಲೆ ರಿಸರ್ಚ್ ಪೇಪರ್ ಲಾಂಚ್ ಮಾಡಿರೋದು ಕೂಡ ಪ್ರೆಸೆಂಟೇಷನ್ ಇತ್ತು. ಇಲ್ಲಿ ಅದೇ ಪ್ರೆಸೆಂಟೇಷನ್ ಮಾಡ್ತಿದ್ದಾರೆ. So as a company, we are into smart distributed energy storage systems. I think a couple of times before this event, and one of the reasons why we agreed to do this is ಹಾಗೆ ಕಾನ್ಫರೆನ್ಸ್ ಆದಮೇಲೆ Q&A ಸೆಷನ್ ಕೂಡ ಇತ್ತು. ಇವೆಂಟ್ ಎಲ್ಲ ಆದಮೇಲೆ ಅದೇ ಆರ್ಗನೈಸೇಷನಿಂದ ಲಂಚ್ ಫೆಸಿಲಿಟಿ ಕೂಡ ಇತ್ತು. ಸೊ ಲಂಚ್ ಮಾಡೋದಕ್ಕೆ ನಮ್ಮ ಟೀಮ್ ಅವರೆಲ್ಲ ಹೊರಡ್ತಾ ಇದ್ವಿ. ಐ ನೀಡ್ ಟು ಕ್ಲಾರಿಫೈ ಯು ಒನ್ ಥಿಂಗ್. ಈ ಥರ ಇವೆಂಟ್ ಅಟೆಂಡ್ ಮಾಡಿದ ತಕ್ಷಣ ನಾವೇ ಏನೋ ಬಿಲ್ಡ್ ಮಾಡಿಬಿಟ್ಟಿದ್ದೀವಿ ಅಥವಾ ನಾವು ಬಿಟ್ಟಿದ್ದೀವಿ ಆ ಥರ ಯಾವುದೂ ಇಲ್ಲ. ಸೊ ಜಸ್ಟ್ ಒಂದು ಐಡಿಯಾನ ಪಿಚ್ ಮಾಡೋಕ್ಕೋ ಅಥವಾ ಐಡಿಯಾನ ಪಡ್ಕೊಳ್ಳೋದಕ್ಕೋ ಈ ಥರ ಇವೆಂಟ್ಗಳು ಅಟೆಂಡ್ ಮಾಡೋದು. ಈ ಇವೆಂಟಲ್ಲಿ ಆಲ್ಮೋಸ್ಟ್ ಎಲ್ಲ ಹೈಯರ್ ಪೊಸಿಷನ್ ಪೀಪಲ್ಲೇ ಇದ್ದರು. CEOಸ್ಗಳಾಗಿರ್ಬೋದು ಅಥವಾ ತುಂಬ ಎಕ್ಸ್ಪೀರಿಯನ್ಸ್ ಇರೋರಾಗಿರ್ಬೋದು, ಅವರೇ ಇದ್ದರು. ಇವೆಂಟ್ ಅಂದರೆ ಏನಿಲ್ಲ, ಒಂದು ಟಾಕ್ ಇತ್ತು. ಅದರಲ್ಲಿ ಅವರು ಯಾವ ರೀತಿ ಬೆಳೆದು ಬಂದರು, ಯಾವ ರೀತಿ ಆ ಕಂಪ್ನಿನ ಸ್ಟಾರ್ಟ್ ಮಾಡಿದ್ರು ಅಥವಾ ಏನೇನು ಇನಿಷಿಯೇಟಿವ್ಸ್ ತೊಗೊಂಡ್ರು ಅದರ ಬಗ್ಗೆ ಅವರು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಂಡು ಜಸ್ಟ್ ನಾವು ಅದನ್ನು ತಿಳ್ಕೊಂಡು ನಮಗೆ ಯಾವ ರೀತಿ ಅಳವಡಿಸ್ಕೋಬೋದು ನಮ್ಮ ಜೀವನದಲ್ಲಿ ಅಂತ ನಾವು ತಿಳ್ಕೊಬೋದಿತ್ತು. ಮತ್ತು ಫುಡ್ ವೆರೈಟೀಸ್ ನೀವು ನೋಡ್ತಾನೆ ಇರ್ಬೋದು. ನಿಜವಾಗ್ಲೂ ಸ್ಟ್ಯಾಂಡರ್ಡಿಟಿ ಮೇಂಟೈನ್ ಮಾಡಿದರು ಅಂತಲೇ ಹೇಳ್ಬೋದು. ಊಟ ಆದಮೇಲೆ ಡೆಸರ್ಟ್ಸ್ಗೆ ಅಂತೇಳಿ ಜಾಮೂನ್ ಕೂಡ ಇತ್ತು. ಹೊಟ್ಟೆ ಸ್ಥಿತಿಗೂ ಚೆನ್ನಾಗಿ ಹೋಗ್ತೈತಿ ಇವಾಗ. ಹಾಗೆ ಎಲ್ಲ ಮಾತಾಡ್ಕೊಂಡು ಊಟ ಮಾಡ್ತಾಯಿದ್ವಿ ಮತ್ತು ಡಿಸ್ಕಸ್ ಮಾಡ್ತಿದ್ವಿ ಹೇಗೆ ಬಿಲ್ಡ್ ಮಾಡಿದ್ರು ಟೀಮ್ನ ಅಂತೇಳಿ. ಮತ್ತು ನಮ್ಮ ಟೀಮ್ ಲೀಡರ್ ಹತ್ರ ಕೇಳ್ಕೊತಾ ಇದ್ವಿ ಯಾವ ರೀತಿ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು, ಏನು ಈ ಥರ ಕಂಪ್ನಿ ಶುರು ಮಾಡಿದ್ದು ಅಂತೆಲ್ಲ. ಮ್ಯಾಕ್ಸಿನಲ್ಲಿ ನನಗೆ 2 ಕಡೆ ಬಂದಿದೆ.
ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಪ್ ಫಂಡ್ ಕೊಟ್ಟಿರೋದು ಬರೀ ನೇಮ್ ಮೆನ್ಷನ್. ನೀವು ನೋಡ್ತಾ ಇರ್ಬೋದು ಎಷ್ಟು ಟೀಮ್ಗಳು ಇತ್ತು ಅಂತ, ಎಲ್ಲ ಹಾಗೆ ಮಾತಾಡ್ಕೊಂಡು ಲಂಚ್ ಮಾಡ್ತಾಯಿದ್ವಿ. ಸೊ ಅಟೆಂಡಿಂಗ್ ಅ ಪ್ರೋಗ್ರಾಮ್ ಲೈಕ್ ದಿಸ್ ಇಸ್ ನಾಟ್ ಅ ಈಸಿ ಥಿಂಗ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ಸ್ ನಾಟ್ ಅ ಡಿಫಿಕಲ್ಟ್ ಟು. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಎಲ್ಲ ಹೊರಡ್ತಾ ಇದ್ದೀವಿ. ನೀನು ಕಾರ್ ತಂದಿಲ್ವಾ? ನಾನು ತರ್ತಿದ್ದೆ, ಬೇಡ ಅಂದ್ರ. ಬಾಯ್ ಬಾಯ್. ಇವಾಗ ಕಾನ್ಫರೆನ್ಸ್ ಮುಗೀತು, ಮನೆಗೆ ಹೊರಟಿದ್ವಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಐ ನೀಡ್ ಟು ಕ್ಲಾರಿಫೈ ಅಬೌಟ್ ಸಮಥಿಂಗ್. ನಮ್ಮ ಲೈಫಲ್ಲಿ ತುಂಬ ಥರದ ಜನಗಳನ್ನ ನಾವು ನೋಡ್ಕೋತಾ ಬರ್ತೀವಿ. ಕೆಲವೊಬ್ಬರು ನಮ್ಮ ಖುಷಿಗೆ ಬಯಸ್ಬೋದು, ಇನ್ನು ಕೆಲವೊಬ್ಬರು ಪಾಠ ಕಲಿಸೋಗ್ಬೋದು. ಇಟ್ಸ್ ಆಲ್ ಅ ಫೇಸ್ ಆಫ್ ಲೈಫ್. ಇವತ್ತು ಒಬ್ಬ ವ್ಯಕ್ತಿ ಈ ರೀತಿ ಇರ್ತಾರೆ ಅಂದರೆ ನಾಳೆ ಕೂಡ ಇದೇ ರೀತಿ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಏನೋ ಇದು ಕ್ಲಾರಿಫೈ ಮಾಡಬೇಕು ಅನ್ನಿಸ್ತು, ಮಾಡಿದೆ. ಹಾಗೆ ಈ ಆಪರ್ಚುನಿಟಿ ನನಗೆ ಸಿಕ್ಕಿದ್ದು ಲಿಖಿತಾ ಮತ್ತು ಅಚಲಿಂದ. ಸೊ ಐ ಥ್ಯಾಂಕ್ ಬೋತ್ ಆಫ್ ದೆಮ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಅಟೆಂಡ್ ಮೈ ಫಸ್ಟ್ ಕಾನ್ಫರೆನ್ಸ್. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.